ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜೂನ್ 2ನೇ ತಾರೀಕಿನವರೆಗೂ ಗುರುಬಲ ಇದೆ. ಅದಾದ ನಂತರ ಷಷ್ಠ ಸ್ಥಾನಕ್ಕೆ ಹೋಗೋದ್ರಿಂದ ಗುರುಬಲವನ್ನು ಕಳೆದುಕೊಳ್ತಾ ಇದ್ದೀರ. ಶನಿ ಬಲ ಇದೆಯಾ? ಇಲ್ಲ, 7.5 ನಡೀತಾ ಇದೆ. 7.5 ವಿವರಣೆಯನ್ನು ನಾವಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಕೊಟ್ಬಿಟ್ಟಿದ್ದೀವಿ, ಪುನಃ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ 7.5 ಪ್ರಭಾವ, ಗುರುವು ಋಣಾತ್ಮಕ ಸ್ಥಾನದ ಸಂಚಾರದ ಪ್ರಭಾವ ನಿಮ್ಮನ್ನು ಹಿಂಡು ಹಿಪ್ಪೆ ಮಾಡುತ್ತೆ. ನಿಮಗೆ ನೋಡಿ, ಆದಾಯ ಇರ್ತಕ್ಕಂಥದ್ದು ಕೇವಲ 2, ವ್ಯಯ 8. ಎಲ್ಲಿಂದ ಸಂಬಂಧ? ಮಕರ ರಾಶಿಯವರೆಗೂ ಅದೇ. ಆದರೂ ರಾಶಿಯ ವ್ಯತ್ಯಾಸಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಶುಭದಾಯಕ, ನಿಮಗೆ ಅಶುಭದಾಯಕ. ಇನ್ನು ಆರೋಗ್ಯ 6 ಇರುತ್ತೆ, ಅನಾರೋಗ್ಯ 4. ಇದನ್ನು ಸ್ವಲ್ಪ ಪರವಾಗಿಲ್ಲ. ಅದೇ ರೀತಿಯಾಗಿ ರಾಜ ಪೂಜಾ 4, ರಾಜಕೋಪ 2, ಅವಮಾನಗಳಾಗುವಂತಹ ಸಾಧ್ಯತೆಗಳು ಹೆಚ್ಚು. ಸುಖ 6, ದುಃಖ 3. ಯಾರು ಕನ್ಸ್ಟ್ರಕ್ಷನ್ ಕಂಪನಿಗಳನ್ನು ನಡೆಸ್ತಾ ಇದ್ದೀರಿ, ಯಾರು ಕೋಲ್ ಅಥವಾ ಮೈನಿಂಗ್ಗಳನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇದ್ದೀರಿ, ಮತ್ತು ಈ ಪಾತ್ರೆ ಸಾಮಾನು ಅಂಗಡಿಗಳನ್ನು ಯಾರ್ಯಾರು ನಡೆಸ್ತಾ ಇದ್ದೀರಿ, ಮತ್ತು ಈ ಸ್ಟೀಲ್ ರಿಲೇಟೆಡ್ಡು, ಐರನ್ ರಿಲೇಟೆಡ್ ಕೆಲಸಗಳನ್ನು ಯಾರು ಮಾಡ್ತಾ ಇದ್ದೀರಿ, ಅವರೆಲ್ಲ ತುಂಬ ಜಾಗ್ರತೆಯಿಂದ ಇರಬೇಕು. ವ್ಯವಹಾರಗಳಲ್ಲಿ ಮೋಸ ಆಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಈ ವರ್ಷ ನೀವು ಮಾಡೋಕ್ಕೆ ಹೋಗೋದು ಬೇಡ. ಪಾರ್ಟ್ನರ್ಸ್ಗಳ ಜೊತೆಗೆ ಸುಮ್ಮನೆ ಜಗಳಗಳಾಗುತ್ತವೆ. ನೀವು ಹೇಗೆ ಅಂದರೆ, ಮಕರ ರಾಶಿಯವರು ಸೋಮಾರಿತನದಲ್ಲಿ ಕೂತ್ಕೊಂಡ್ರೆ, ಕುಂಭರಾಶಿಯವರು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಾರೆ. ತುಂಬ ಕ್ರಿಯಾಶೀಲರು, ಅವರು ಅಷ್ಟು ಆ್ಯಕ್ಟಿವು, ಅಷ್ಟು ಕಷ್ಟಪಟ್ಟು ದುಡಿತಾರೆ. ಆದರೆ ಅವ್ರಿಗೆ ಸರಿಯಾಗಿ ಸಿಗಬೇಕಾದಂತಹ ಮನ್ನಣೆಗಳಾಗಲಿ, ಗೌರವಗಳಾಗಲಿ, ಆದರಣೆಗಳಾಗಲಿ ಸಿಕ್ಕೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಆಗ್ಬಿಡುತ್ತೆ. ಸೊ ಹುಷಾರಾಗಿ ಇದ್ದಿರಬೇಕು. ಕುಂಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಜಾಗ್ರತೆಯಾಗಿರಿ. ಇನ್ನು ನೀವು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಈ ವರ್ಷ ನೀವು ನಾ ಹೇಳ್ಕೊಡುವಂಥ ರೀತಿಯಲ್ಲಿ ಒಂದು ಶನಿ ಬೀಜಾಕ್ಷರಿಯನ್ನು ಪ್ರತಿನಿತ್ಯವೂ ಪಶ್ಚಿಮಕ್ಕೆ ಅಭಿಮುಖವಾಗಿ ಕುಳಿತು ನೀವು ಬೆಳಗ್ಗೆ 108 ಬಾರಿ, ಸಂಜೆ 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಬೀಜಾಕ್ಷರಿಯು ಈ ರೀತಿಯಾಗಿರುತ್ತೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಯೇ ನಮಃ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಯೇ ನಮಃ. ಈ ಬೀಜಾಕ್ಷರಿಯನ್ನು ಬೆಳಗ್ಗೆ 108 ಬಾರಿ, ಸಂಜೆ 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಅದೇ ರೀತಿಯಾಗಿ ಜೀವನ ಅಂತ ಬಂದ ಸಂದರ್ಭಕ್ಕೆ ಕಷ್ಟವೂ ಇದ್ದದ್ದೇ, ಸುಖವೂ ಇದ್ದದ್ದೇ. ಬರೋದೆಲ್ಲ ಬರಲಿ, ಆ ಭಗವಂತನ ದಯೆ ಒಂದಿರಲಿ ಅಂತ ಹೇಳಿ ಜೀವನನ ಮುಂದುವರಿಸ್ತಾ ಹೋಗಿ. ಒಳ್ಳೆಯದಾಗಲಿ.